ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಆಗಾಗ ಆಹಾರದಲ್ಲಿ ಕೇಸರಿಯನ್ನು ಬಳಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ, ಕಾಂತಿಯುತ ಚರ್ಮ, ಬಿ, ಸುಗಮ ರಕ್ತ ಸಂಚಾರ, ಸಿ, ರೋಗಗಳಿಂದ ರಕ್ಷಣೆ, ಡಿ, ಚರ್ಮ ರಕ್ಷಣೆ. ಸರಿಯಾದ ಉತ್ತರ ಆಪ್ಷನ್ ಸಿ, ರೋಗಗಳಿಂದ ರಕ್ಷಣೆ. ಕೇಸರಿಯು ಸಾಕಷ್ಟು ಉತ್ಕರ್ಷಣ ನಿರೋಧಕಗಳು ಮತ್ತು ಸಸ್ಯ ಸಂಯುಕ್ತಗಳನ್ನು ಹೊಂದಿದ್ದು ಅದು ದೇಹಕ್ಕೆ ಪೋಷಣೆಯ ಗುಣಗಳನ್ನು ಒದಗಿಸುತ್ತದೆ. ಈ ಮೂಲಕ ಸೋಂಕುಗಳನ್ನು ತಡೆಗಟ್ಟುವ ದೇಹದ ಶಕ್ತಿಯನ್ನು ಹೆಚ್ಚಿಸಿ ರೋಗಗಳಿಂದ ನಮ್ಮನ್ನು ದೂರ ಇಡುತ್ತದೆ. ಇದು ಕ್ರೋಸಿನ್ಗಳು, ಕ್ರೋಸಿಟಿನ್ ಮತ್ತು ಸೆಫ್ರನಾಲ್ ಕೇಸರಿಯಲ್ಲಿ ಸಮೃದ್ಧವಾಗಿದ್ದು ಉತ್ಕರ್ಷಣ ನಿರೋಧಕ, ಉರಿಯೂತ ನಿವಾರಕ ಮತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪರಿಸರದ ಮಲಿನಗಳಿಂದ ದೇಹಕ್ಕೆ ಸೇರುವ ವಿಷತ್ವವನ್ನು ಇದು ಕಡಿಮೆ ಮಾಡುತ್ತದೆ. ಎರಡನೇ ಪ್ರಶ್ನೆ, ಮಹಿಳೆಯರಲ್ಲಿ ಋತುಚಕ್ರ, ಗರ್ಭಧಾರಣೆ ಮತ್ತು ಋತುಬಂಧವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಆಪ್ಷನ್ಸ್ ಎ, ಪ್ರೊಜೆಸ್ಟ್ರಾನ್, ಬಿ, ಈಸ್ಟ್ರೋಜನ್, ಸಿ, ಟೆಸ್ಟೋಸ್ಟೆರಾನ್, ಡಿ, ಆಕ್ಸಿಟೋಸಿನ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮಹಿಳೆಯರ ಋತುಚಕ್ರ, ಗರ್ಭಧಾರಣೆ ಮತ್ತು ಋತುಬಂಧವನ್ನು ನಿಯಂತ್ರಿಸುವ ಪ್ರಮುಖ ಹಾರ್ಮೋನ್ಗಳು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಆಗಿವೆ. ಇವುಗಳನ್ನು ಪಿಟ್ಯೂಟರಿ ಗ್ರಂಥಿ ಬಿಡುಗಡೆ ಮಾಡುತ್ತದೆ ಮತ್ತು ಅಂಡಾಶಯಗಳು ಈ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತವೆ. ಈ ಹಾರ್ಮೋನ್ಗಳ ಅಸಮತೋಲನವು ಋತುಬಂಧದ ಲಕ್ಷಣಗಳಿಗೆ ಕಾರಣವಾಗಬಹುದು. ಮೂರನೇ ಪ್ರಶ್ನೆ, ಭಾರತದ ಸಿಹಿ ರಾಜಧಾನಿ ಎಂದು ಕರೆಯಲ್ಪಡುವ ನಗರ ಯಾವುದು? ಆಪ್ಷನ್ಸ್ ಎ, ಕೋಲ್ಕತ್ತಾ, ಬಿ, ಆಗ್ರಾ, ಸಿ, ಮೈಸೂರು, ಡಿ, ಜೈಪುರ್. ಸರಿಯಾದ ಉತ್ತರ ಆಪ್ಷನ್ ಎ, ಕೋಲ್ಕತ್ತಾ. ಕೋಲ್ಕತ್ತಾವು ಭಾರತದ ಸಿಹಿ ರಾಜಧಾನಿಯಾಗಿ ಆಚರಿಸಲ್ಪಡುತ್ತಿದ್ದು ಸಾಂಪ್ರದಾಯಿಕ ಬಂಗಾಳಿ ಸಿಹಿ ತಿಂಡಿಗಳ ವೈವಿಧ್ಯತೆಗೆ ಹೆಸರುವಾಸಿಯಾಗಿದೆ. ನಗರದ ಸಿಹಿ ತಿಂಡಿ ಸಂಸ್ಕೃತಿಯು ಇತಿಹಾಸದಲ್ಲಿ ಮುಳುಗಿದ್ದು ಪ್ರಾಚೀನ ಪಾಕವಿಧಾನಗಳನ್ನು ಕರಕುಶಲಕಲೆಯೊಂದಿಗೆ ಬೆರೆಸುತ್ತದೆ. ಬಾಯಿಯಲ್ಲಿ ಕರಗುವ ಕ್ಲಾಸಿಕ್ಗಳಿಂದ ಹಿಡಿದು ನವೀನ ಸೃಷ್ಟಿಗಳವರೆಗೆ ಕೋಲ್ಕತ್ತಾದ ಸಿಹಿ ಅಂಗಡಿಗಳು ತಮ್ಮಲ್ಲಿಯೇ ಹೆಗ್ಗುರುತುಗಳಾಗಿವೆ. ನಾಲ್ಕನೇ ಪ್ರಶ್ನೆ, ಎಣ್ಣೆ ಬೀಜಗಳ ರಾಜ ಎಂದು ಯಾವ ಬೀಜಗಳನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ, ಸೂರ್ಯಕಾಂತಿ, ಬಿ, ಹರಳು ಬೀಜ, ಸಿ, ಕಡಲೆಕಾಯಿ, ಡಿ, ಎಳ್ಳು. ಸರಿಯಾದ ಉತ್ತರ ಆಪ್ಷನ್ ಸಿ, ಕಡಲೆಕಾಯಿ. ನೆಲಗಡಲೆಯನ್ನು ಎಣ್ಣೆ ಬೀಜಗಳ ರಾಜ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಪ್ರಪಂಚದಲ್ಲಿ ಹೆಚ್ಚು ವ್ಯಾಪಕವಾಗಿ ಬೆಳೆಯುವ ಮತ್ತು ಹೆಚ್ಚು ಮೌಲ್ಯಯುತವಾದ ಎಣ್ಣೆ ಬೀಜ ಬೆಳೆಗಳಲ್ಲಿ ಒಂದಾಗಿದೆ. ಇದು ಆಹಾರ ಉತ್ಪಾದನೆ, ಖಾದ್ಯ ತೈಲ ಪೂರೈಕೆ, ರೈತರ ಆದಾಯ, ರಫ್ತು ಮತ್ತು ಅನೇಕ ದೇಶಗಳ, ವಿಶೇಷವಾಗಿ ಭಾರತದ ಕೃಷಿ ಆರ್ಥಿಕತೆಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ನೆಲಗಡಲೆ ಎಣ್ಣೆ ತಯಾರಿಕೆ, ತಿಂಡಿಗಳು, ಸಿಹಿ ತಿಂಡಿಗಳು, ಆಹಾರ ಮತ್ತು ಅನೇಕ ಸಂಸ್ಕರಿಸಿದ ಆಹಾರಗಳಿಗೆ ಉಪಯುಕ್ತವಾಗಿದೆ. ಐದನೇ ಪ್ರಶ್ನೆ, ಅಲರ್ಜಿ ನಿವಾರಣೆಗೆ ಸಹಾಯ ಮಾಡುವ ಮಸಾಲೆ ಪದಾರ್ಥ ಯಾವುದು? ಆಪ್ಷನ್ಸ್ ಎ, ಲವಂಗ, ಬಿ, ಕಾಳುಮೆಣಸು, ಸಿ, ಏಲಕ್ಕಿ, ಡಿ, ದಾಲ್ಚಿನ್ನಿ. ಸರಿಯಾದ ಉತ್ತರ ಆಪ್ಷನ್ ಡಿ, ದಾಲ್ಚಿನ್ನಿ. ದಾಲ್ಚಿನ್ನಿಯ ಉರಿಯೂತ ನಿವಾರಕ ಮತ್ತು ರೋಗನಿರೋಧಕ ಮಾಡ್ಯುಲೇಟಿಂಗ್ ಗುಣಲಕ್ಷಣಗಳು ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಈಸ್ಟಮೈನ್ ನಂತಹ ಉರಿಯೂತದ ಸಂಯುಕ್ತಗಳು ಬಿಡುಗಡೆಯನ್ನು ಪ್ರತಿಬಂಧಿಸುವ ಮೂಲಕ ದಾಲ್ಚಿನ್ನಿ ಕಾಲೋಚಿತ ಅಲರ್ಜಿಗಳು ಮತ್ತು ಇತರ ಅಲರ್ಜಿಯ ಪ್ರತಿಕ್ರಿಯೆಗಳಿಂದ ಸಂಭಾವ್ಯವಾಗಿ ಪರಿಹಾರವನ್ನು ನೀಡುತ್ತದೆ. ನಿಯಮಿತ ದಾಲ್ಚಿನ್ನಿ ಸೇವನೆಯು ಅಲರ್ಜಿಯ ಸಮಯದಲ್ಲಿ ಸೀನುವಿಕೆ, ದಟ್ಟಣೆ ಮತ್ತು ಕಣ್ಣುಗಳ ತುರಿಕೆಯಂತಹ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದಾಲ್ಚಿನ್ನಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಅಲರ್ಜಿಯ ಉರಿಯೂತಕ್ಕೆ ಸಂಬಂಧಿಸಿದ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಚಿಕನ್ ತೊಳೆಯಲು ನಿಂಬೆಹಣ್ಣು ಮತ್ತು ಉಪ್ಪು ಬಳಸುವುದರ ರಹಸ್ಯವೇನು? ಆಪ್ಷನ್ಸ್ ಎ, ಬ್ಯಾಕ್ಟೀರಿಯಾ ನಿಯಂತ್ರಣ, ಬಿ, ವಾಸನೆ ಬರದಿರಲು, ಸಿ, ಶುದ್ಧೀಕರಣ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ನಮ್ಮ ಹಿರಿಯರು ಆಧುನಿಕ ಫ್ರಿಡ್ಜ್ಗಳಿಲ್ಲದ ಕಾಲದಲ್ಲಿ ಮಾಂಸವನ್ನು ಕೆಡದಂತೆ ಇಡಲು ಮತ್ತು ಶುದ್ಧೀಕರಿಸಲು ಉಪ್ಪು, ಲಿಂಬೆಯನ್ನು ನೈಸರ್ಗಿಕ ಸಂರಕ್ಷಣೆಗಳಾಗಿ ಬಳಸುತ್ತಿದ್ದರು. ಹಸಿ ಚಿಕನ್ ಒಂದು ರೀತಿಯ ವಿಶಿಷ್ಟವಾದ ವಾಸನೆಯನ್ನು ಹೊಂದಿರುತ್ತದೆ. ಲಿಂಬೆಯಲ್ಲಿರುವ ಸಿಟ್ರಿಕ್ ಆಮ್ಲ ಮತ್ತು ಉಪ್ಪು ಈ ವಾಸನೆಯನ್ನು ಹೋಗಲಾಡಿಸಿ ಚಿಕನ್ ತಾಜಾವಾಗಿ ಕಾಣುವಂತೆ ಮಾಡುತ್ತದೆ. ಚಿಕನ್ ಮೇಲೆ ಸಾಲ್ಮೊನೆಲ್ಲಾದಂತಹ ಬ್ಯಾಕ್ಟೀರಿಯಾಗಳಿರುತ್ತವೆ. ಲಿಂಬೆಯ ಆಮ್ಲೀಯ ಗುಣ ಮತ್ತು ಉಪ್ಪು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಸ್ವಲ್ಪ ಮಟ್ಟಿಗೆ ತಡೆಯಲು ಸಹಾಯ ಮಾಡುತ್ತದೆ. ಲಿಂಬೆಹಣ್ಣಿನ ರಸವು ಚಿಕನ್ನಲ್ಲಿರುವ
ಬರುವ ಕಠಿಣ ಪ್ರೋಟೀನ್ ತಂತುಗಳನ್ನು ಒಡೆಯಲು ಸಹಾಯ ಮಾಡುತ್ತದೆ. ಇದರಿಂದ ಚಿಕನ್ ಬೇಯಿಸಿದಾಗ ಹೆಚ್ಚು ಮೃದುವಾಗಿ ಮತ್ತು ಜ್ಯೂಸಿಯಾಗಿರುತ್ತದೆ. 7ನೇ ಪ್ರಶ್ನೆ, ಯಾವ ಬೆಳೆಯನ್ನು ಬಡವರ ಬೆಳೆ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಗೋಧಿ, ಬಿ ರಾಗಿ, ಸಿ ಅಕ್ಕಿ, ಡಿ ಜೋಳ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಗಿ. ರಾಗಿಗಳು ಅಗ್ಗ, ಹೆಚ್ಚು ಪೌಷ್ಟಿಕ ಮತ್ತು ಬೆಳೆಯಲು ತುಂಬಾ ಸುಲಭ ಎಂಬ ಕಾರಣದಿಂದಾಗಿ ಅವುಗಳನ್ನು ಹೆಚ್ಚಾಗಿ ಬಡವರ ಬೆಳೆ ಎಂದು ಕರೆಯಲಾಗುತ್ತದೆ. ಈ ಧಾನ್ಯಗಳು ಸಾವಿರಾರು ವರ್ಷಗಳಿಂದ ಗ್ರಾಮೀಣ ಕುಟುಂಬಗಳಿಗೆ ಪ್ರಮುಖ ಆಹಾರವಾಗಿದೆ. ವಿಶೇಷವಾಗಿ ಇತರ ಬೆಳೆಗಳು ಚೆನ್ನಾಗಿ ಬೆಳೆಯದ ಒಣ ಪ್ರದೇಶಗಳಲ್ಲಿ ಇಂದು ರಾಗಿಗಳು ಆರೋಗ್ಯಕರ ಮತ್ತು ಪರಿಸರಕ್ಕೆ ಒಳ್ಳೆಯದಾಗಿರುವುದರಿಂದ ಅವು ಮತ್ತೆ ಜನಪ್ರಿಯವಾಗುತ್ತಿವೆ. 8ನೇ ಪ್ರಶ್ನೆ, ರಕ್ತದೊತ್ತಡ ಅಥವಾ ಬಿಪಿಯನ್ನು ನಿಯಂತ್ರಿಸಲು ಸಹಾಯ ಮಾಡುವ ಮೀನು ಯಾವುದು? ಆಪ್ಷನ್ಸ್ ಎ ಬಾಂಗುಡೆ, ಬಿ ಮತ್ತಿ, ಸಿ ಕೋರಲ್ ರೀಫ್, ಡಿ ಅಂಜಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಕೋರಲ್ ರೀಫ್. ಈ ಮೀನುಗಳಲ್ಲಿ ಕಂಡುಬರುವ ಪೋಷಕಾಂಶಗಳು ಹೃದಯ ಕಾಯಿಲೆ, ಕೀಲು ನೋವು ಮತ್ತು ಅಧಿಕ ರಕ್ತದೊತ್ತಡದಂತಹ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತವೆ. ಈ ಮೀನು ಕಡಿಮೆ ಕೊಬ್ಬು ಮತ್ತು ಹೆಚ್ಚಿನ ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಇದಲ್ಲದೆ ಕೋರಲ್ ರೀಫ್ ಮೀನುಗಳು ತೂಕ ಇಳಿಸುವಲ್ಲಿಯೂ ಸಹಕಾರಿಯಾಗಿದೆ. ಕೋರಲ್ ರೀಫ್ ಮೀನುಗಳಲ್ಲಿ ಹೆಚ್ಚಿನ ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕೋರಲ್ ರೀಫ್ ಮೀನುಗಳು ಒಮೆಗಾ-3 ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿವೆ. ಇದು ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ದೇಹದಲ್ಲಿ ಟ್ರೈಗ್ಲಿಸರೈಡ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಬಿಯರ್ ಕುಡಿಯುವುದರಿಂದ ಯಾವ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ ಕರುಳು ಸೋಂಕು, ಬಿ ಫ್ಯಾಟಿ ಲಿವರ್, ಸಿ ಕಿಡ್ನಿ ಸ್ಟೋನ್, ಡಿ ನಿರ್ಜಲೀಕರಣ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಬಿಯರ್ ಕುಡಿದಾಗ ಪದೇ ಪದೇ ಮೂತ್ರ ವಿಸರ್ಜನೆಯಾಗುತ್ತದೆ. ಇದು ಸಣ್ಣ ಗಾತ್ರದ ಕಲ್ಲುಗಳು ಮೂತ್ರದ ಮೂಲಕ ಹೊರಬರಲು ತಾತ್ಕಾಲಿಕವಾಗಿ ಸಹಾಯ ಮಾಡಬಹುದು. ಬಿಯರ್ ಮೂತ್ರವರ್ಧಕವಾಗಿ ಕೆಲಸ ಮಾಡುವುದರಿಂದ ದೇಹದಲ್ಲಿರುವ ನೀರನ್ನು ಹೊರಹಾಕುತ್ತದೆ. ಇದು ದೇಹದಲ್ಲಿ ನಿರ್ಜಲೀಕರಣ ಉಂಟುಮಾಡುತ್ತದೆ. ಸಮಸ್ಯೆಯನ್ನು ಮತ್ತಷ್ಟು ಉಲ್ಬಣಗೊಳಿಸಬಹುದು. ಕಿಡ್ನಿ ಸ್ಟೋನ್ಗಳು ಹೆಚ್ಚಾಗಿ ಆಕ್ಸಲೇಟ್ನಿಂದ ಮಾಡಲ್ಪಟ್ಟಿರುತ್ತವೆ. ಬಿಯರ್ನಲ್ಲಿ ಆಕ್ಸಲೇಟ್ ಅಂಶವಿರುತ್ತದೆ. ಇದು ಹೊಸ ಕಲ್ಲುಗಳು ರೂಪುಗೊಳ್ಳಲು ಕಾರಣವಾಗುತ್ತದೆ. 10ನೇ ಪ್ರಶ್ನೆ, ಮಟನ್ ಅಥವಾ ಚಿಕನ್ ತಿನ್ನುವ ಮುನ್ನ ತಪ್ಪಿಯು ಯಾವುದನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಐಸ್ ಕ್ರೀಮ್, ಬಿ ಸೋಡಾ ಜ್ಯೂಸ್, ಸಿ ಹಾಲು, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು. ಮಟನ್ ಮತ್ತು ಚಿಕನ್ ತಿನ್ನುವುದಕ್ಕೂ ಮುನ್ನ ಅಥವಾ ನಂತರ ಹಾಲು ಕುಡಿಯಬಾರದು. ಇದು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇದು ದೇಹದಲ್ಲಿ ವಿವಿಧ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಮಟನ್ ತಿಂದ ನಂತರ ಹಾಲು ಮಾತ್ರವಲ್ಲದೆ ಹಾಲಿನ ಉತ್ಪನ್ನಗಳನ್ನು ಸಹ ತಪ್ಪಿಸಲು ಆಯುರ್ವೇದದ ವೈದ್ಯರು ಸಲಹೆ ನೀಡುತ್ತಾರೆ, ಏಕೆಂದರೆ ಇದು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಮಟನ್ ತಿಂದ ನಂತರ ಹೆಚ್ಚು ಮೊಸರು ಅಥವಾ ಮಜ್ಜಿಗೆಯನ್ನು ಸಾಧ್ಯವಾದಷ್ಟು ಸೇವಿಸುವುದನ್ನು ತಪ್ಪಿಸಿ. ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮೆಣಸಿನ ರಸವನ್ನು ತಿನ್ನುವುದು ಒಳ್ಳೆಯದು. 11ನೇ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಮೆಟ್ಟಿಲು ಬಾವಿ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ತಮಿಳುನಾಡು, ಬಿ ರಾಜಸ್ಥಾನ್, ಸಿ ಕೇರಳ, ಡಿ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್. ಪೂರ್ವ ರಾಜಸ್ಥಾನದ ಜೈಪುರದಿಂದ 90 ರಿಂದ 100 ಕಿಲೋಮೀಟರ್ ಪೂರ್ವಕ್ಕೆ ಅಬನೇರಿ ಗ್ರಾಮದಲ್ಲಿ ಚಾಂದ್ ಬಾವೋರಿ ಕಂಡುಬರುತ್ತದೆ. ಇದು 1100 ರಿಂದ 1200 ವರ್ಷಗಳಿಗೂ ಹಳೆಯದು ಮತ್ತು ಹೆಚ್ಚಿನ ವಿದ್ವಾಂಸರು ಇದರ ನಿರ್ಮಾಣದ ದಿನಾಂಕವನ್ನು ನಿಕುಂಭ ಅಥವಾ ಗುಜರಾ ಪ್ರತಿಹಾರ ರೇಖೆಯ ರಾಜ ಚಂದ 8ನೇ ಅಥವಾ 9ನೇ ಶತಮಾನಗಳದ್ದಾಗಿ ಗುರುತಿಸಿದ್ದಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.